ಲೂಟಿ ಮಾಡುವವರನ್ನೇ ನಾವು ಪದೇ ಪದೇ ಆಯ್ಕೆ ಮಾಡುವಂತ ಈ ದುಸ್ಥಿತಿಯಿಂದಾಗಿ ಎನ್ನ ಮಗಳಿಗೆ ಅದು ಬೀದಿ ಸುತ್ತದು ಬಿಕಾಂ ಕಲ್ಪದೆ ಇನ್ನು ಆ ಬಾಳೆಗೆ ಕೆಲಸ ಇಜ್ಜಿ ಬಂದ್ಬಿಡ ನಿರ್ಮಾಣ ಉಂಡಾ ಇಜ್ಜ ಬರ್ಲೆ ಒಳ್ಳ ಕೆಲಸ ಸಿಕ್ಕೋಣ ಗ್ಯಾರಂಟಿ ಉಂಡಾ? ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿ ಕುಳಿತವರಿಗೆ ಹಕ್ಕುಪತ್ರ ನೀಡಿರಿ, ನಿವೇಶನ ನೀಡಿರಿ, ನಿವೇಶನದಲ್ಲಿ ಮನೆ ಕಟ್ಟಿ ಕುಳಿತವರಿಗೆ ಹಕ್ಕುಪತ್ರ ನೀಡಿರಿ. ವ್ಯವಸ್ಥೆಗೆ ನಾವು ರಾಮರಾಜ್ಯ ಅಂತ ಹೇಳೋದು ಅಂತ ಹೌದು ಅಂತಾದ್ರೆ ನೋಡಬೆದ್ರಿಯಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ, ಎಲ್ಲಿ ಕೂಡ ರಾಮರಾಜ್ಯದ ಪರಿಸ್ಥಿತಿ ಇಲ್ಲ. ಇವತ್ತು ಎಲ್ಲಿಗೆ ಹೋಗ್ಲಿಕ್ಕೂ ಧೈರ್ಯವೇ ಇಲ್ಲ. ಬೆಲೆ ಏರಿಕೆ ಆಗ್ತಾ ಇದೆ, ಬೆಲೆ ಏರಿಕೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ತಯಾರಿಲ್ಲ. ಉದ್ಯೋಗ ಕೊಡಿ ಅಂತ ಹೇಳಿ ಈಗಾಗಲೇ ಮಾತಾಡೋರು ಎಷ್ಟೆಲ್ಲ ಹೇಳಿದ್ರು, ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಶವನ್ನು ನಿಮ್ಮ ಮೂಲಕ ನಿಮ್ಮ ಒಪ್ಪಿಗೆ ತೆಗೆದುಕೊಂಡು ನಿಮ್ಮ ಬಾಂಡ್ ತೆಗೆದುಕೊಂಡು ಲೂಟಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಅವರ ಅಧಿಕಾರಕ್ಕೆ ಹೋಗು. ಲೂಟಿ ಮಾಡ್ಲಿಕ್ಕೆ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ಅವರಿಗೆ ಎಂತದ್ದು ಬಾಂಡ್ ಕೊಡ್ತಾ ಇರ್ತೇವೆ, ಶೀಲಕ್ಕೆ ಮಾಡಿ ಮಾಡಿ ಇನ್ನೂ ಲೂಟಿ ಮಾಡಿ ಅಂತ ಹೇಳಿ. ಈ ರೀತಿಯಲ್ಲಿ ಲೂಟಿ ಮಾಡುವವರನ್ನೇ ನಾವು ಪದೇ ಪದೇ ಆಯ್ಕೆ ಮಾಡುವಂತ ಈ ದುಸ್ಥಿತಿಯಿಂದಾಗಿ ನಮಗೆ ಈ ಬದುಕು, ನಮಗೊಂದು ನಿವೇಶನ ಇಲ್ಲ, 10-30 ವರ್ಷ ಕಳೆದರೂ ಹಕ್ಕುಪತ್ರ ಇಲ್ಲ, ಅಕ್ರಮ ಸಕ್ರಮ ಜಾರಿ ಆಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಒಂದು ಉದ್ಯೋಗ ಇಲ್ಲ, ಬೀಡಿ ಕಾರ್ಮಿಕರಿಗೆ ಸರಿಯಾದ ಸಂಬಳ ಇಲ್ಲ. ಸರ್ಕಾರಿ ಆಸ್ಪತ್ರೆ ಇಜ್ಜಿ ತೂಲೆ 5 ಕಿಲೋ ಜಾಸ್ತಿ ಬೀಡಿ ಸುತ್ತದ ನಿಗುಲು ಕಲ್ಪದರ ತಕ್ಕ ನಿಖಿಲ ಜೋಕುಲು MA BCom ಪತಿ ಇಲ್ಲಡು ಇಲ್ಲೇರಿ ನಿಖಲು ಏಪಲ ಒಂದು ಕಣ ಕಟ್ಟರೆ ಸಾಧ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎನ್ನ ಮಗಳಿಗೆ ಅದು ಬೀದಿ ಸುತ್ತದು ಬಿಕಾಂ ಕಲ್ಪದೆ ಇನ್ನು ಆ ಬಾಳೆಗೆ ಕೆಲಸ ಇಜ್ಜಿ ಬಂದ್ಬಿಡ ನಿರ್ಮಾಣ ಉಂಡಾ ಇಜ್ಜ ಬರ್ಲೆ ಒಳ್ಳ ಕೆಲಸ ಸಿಕ್ಕೋಣ ಗ್ಯಾರಂಟಿ ಉಂಡಾ? ಆ ಕೆಲಸ ಓಲ್ ಗೊತ್ತಿಲ್ಲ. ನಮ್ಮ ಜೋಕುಳು ಬಿಕಾಂ ಕಲ್ತನವ, BA ಕಲ್ತನಲ್ಲ, ರೋಡ್ ಸೈಡ್ ಬೇರೆ ಮನ್ಪೋಡು, ರಿಕ್ಷಾ ಬಿಡೋಡು, ಆತನ ಓಲ್ನ ಸೇಲ್ಸ್ ಮ್ಯಾನ್ ಅದು ಪೋಡು. ಇದು ಪರಿಸ್ಥಿತಿ ನಿರ್ಮಾಣ. ಕೆಲಸ ಇಜ್ಜಿ ಒಂಜಿ ಎಲ್ಲೇ ಕೆಲಸ ಹೋಗು ಲಕ್ಷ ಕಟ್ಲೆ ಜನ ಅರ್ಜಿ ಕೊಡ್ದು ಅರ್ಜಿ ರಿಜೆಕ್ಟ್ ಆಗ್ತದೆ. ಇದು ಪರಿಸ್ಥಿತಿ. ಏನಿಗೆ ಬೈದಿನ ಹಚ್ಚೇದಿನ್, ಏನಿಗೆ ಆತನ ಹಚ್ಚೇದಿನ್ ಅಂಚಾದ ಬಂದಿಲ್ಲ. ಯಾನ್ ಹೆಚ್ಚ ಪಾತ್ರೆ ಪಪ್ಪುಜಿ ಖಂಡಿತವಲ್ಲ ನನ್ನ ಮಾತ ವಸಂತಾಚಾರಿ ಪಕ್ಕ BM ಭಟ್ರ ಮಾತ ಪಾತ್ರೆ ಖಂಡಿತವಲ್ಲ ನಿಗಳು 1 ಗಂಟೆ ಮುಟ್ಟ ಉಂಟೋಡು ಈ ಪ್ರಶ್ನೆ ನಿಗಳು ನಿರ್ಣಾಯಕವಾದ ರಿಸಲ್ಟ್ ಬರ್ಪಿನೇ ಮುಟ್ಟ ಹೋರಾಟ ಮುಂದುವರಿಸುವ. ಖಂಡಿತವಲ್ಲ ಕೆಂಪು ಪಂಡ ಅನ್ಯಾಯದ ವಿರುದ್ಧ ಹೋರಾಟ ಕೆಂಬಾವುಟದ ಸಂಕೇತ, ಕತ್ತಿ ಪಂಡ ರೈತನ ಸಂಕೇತ, ಸುತ್ತೆ ಪಂಡ ಕಾರ್ಮಿಕನ ಸಂಕೇತ. ನೆಕ್ಕೊಂಜಿ ಚರಿತ್ರೆ ಉಂಡು ನಮ್ಮ ಮಾತ ಈ ಒಂಜಿ ಹೋರಾಟವನ್ನು ಬಲ ಬಂಪುಗ ಸಾವಿರ ಕಟ್ಲೆ ಜನಗ ಸೇರ್ಗ ಅಧಿಕಾರಕ್ಕೆ ಎದುರಂತದಕ್ಕೇನುಗ ದಾಯಪಂಡ ನಮ್ಮಡ ಸತ್ಯ ಉಂಡು, ಪ್ರಾಮಾಣಿಕತೆ ಉಂಡು. ಆ ನೆಲೆಗಟ್ಟಡು ಈ ಹೋರಾಟ ಮುಂದುವರಿಯಲ್ಪಡದು. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನಂತರ ಸಂತೋಷ ಪಡೋದು. ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ತಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ಪೂರ್ತಿಯಾಗಿ ತಾವು ಮುಂಚಿತವಾಗಿಯೂ ಕೂಡ ಮಾಹಿತಿಯನ್ನ ತಾಲೂಕು ಆಡಳಿತದ ಮುಖ್ಯ ತಗೊಂಡು ಬಂದಿದ್ದಿದೆ. ಅದಾಗಿಯೂ ಕೂಡ ಮುಖಂಡರುಗಳು ತಾವು ಏನೀಗ ಅನೇಕ ವಿಚಾರಗಳನ್ನ ಕೇಳ್ಕೊಂಡಿದ್ದಿದೆ. ಅದರ ಭಾಗವಾಗಿ ಒಂದಿಷ್ಟು ವಿಷಯಗಳು ಮತ್ತು ಕೆಲಸಗಳು ತಾಲೂಕು ಹಂತದಲ್ಲಿ ಆಗುವಂಥದ್ದೇನಿದೆ ಕಡ್ಡಾಯವಾಗಿ ನಾವು ಕ್ರಮ ತಗೊಳ್ತೇವೆ. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ತಾವು ಹೇಳಿದ ಬಗ್ಗೆ ಯಾವುದೇ ರೀತಿಯಾದ ಕಿರುಕುಳ ತಾವು ಅನುಭವಿಸಿದ್ರೆ ಅದರ ಕುರಿತಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ತಗೊಳ್ಳೋದಕ್ಕೆ ಹಿಂಜರಿಕೆ ಇಲ್ಲ. ತಾಲೂಕು ಆಡಳಿತ ಅದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತೆ. ಅದರ ಜೊತೆಯಲ್ಲಿನೇ ಮನೆ ನಿವೇಶನದ ಕುರಿತಾಗಿ ಜಾಗ ತಾವು ಹೇಳಿದ್ರೆ ಅದನ್ನು ನಾನು ಪರಿಶೀಲನೆ ಮಾಡ್ತೇನೆ. ಅದರ ಒಟ್ಟಿಗೆ ಇತ್ತೀಚೆಗೆ ನಡೆದಂತ ಅಧಿವೇಶನದಲ್ಲಿ ಕೂಡ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಮನೆ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಅನೇಕ ತಿದ್ದುಪಡಿಗಳನ್ನು ತಾವು ತಂದಿದ್ದೀರಿ ಸರ್ಕಾರ. ತಾವು ಹೇಳಿದಾಗೆ ಗ್ರಾಮ ಹಂತದಲ್ಲಿ ಎಷ್ಟು ಜಾಗ ಇರ್ತವಲ್ಲ ಕೊಡ್ಬೇಕಿತ್ತು ಅದನ್ನು ಕೊಡದೇ ಇರೋದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಆವಾಗಿನ ಕಾಲದಲ್ಲಿ ಮನೆ ನಿವೇಶನ ಏನು ಅಳತೆ ಕಟ್ಕೊಂಡಿದ್ದಿಲ್ಲ ಅದಕ್ಕೆ ಮಾತ್ರ ಸೀಮಿತವಾಗಿ ಮಂಜೂರಿಯನ್ನು ಕೊಟ್ಟಿದ್ದಿಲ್ಲ. ಆದ್ರೆ ಈಗ ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ. ಮನೆಯ ಜೊತೆಗೆ ನಾವು ಒಂದಿಷ್ಟು ಜಾಗೆಯನ್ನ ಯಾವ್ದಾದ್ರು ಮನೆಗಳಲ್ಲಿ
ಜಾನುವಾರುಗಳನ್ನು ಕಟ್ಕೊಂಡಿರ್ತೀವಿ ಆ ಒಂದು ಜಾಗೆಯನ್ನು ಕೂಡ ಸೇರಿಸ್ಬಿಟ್ಟು ಕೊಡುವಂಥದ್ದು ಕೂಡ ಇದೆ. ಆ ತರದ ನಿಟ್ಟಿನಲ್ಲಿ ಕ್ರಮ ತಗೊಳ್ಳೋದಕ್ಕೆ ತಿದ್ದುಪಡಿ ತಂದಿದ್ರೆ ಅದನ್ನು ನಾವು ತಗೊಳ್ತೇವೆ. ಜೊತೆಗೆ 94C ಮತ್ತು CCD ಏನು ಅರ್ಜಿಗಳು ನಮ್ಮಲ್ಲಿ ಬಾಕಿ ಇವೆ ಅವುಗಳನ್ನ ತುರ್ತಾಗಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ಜನವತ್ತು ಸರ್ಕಾರದ ನಿರ್ದೇಶನ ಇದೆ. ಮಾನ್ಯ ಕಂದಾಯ ಸಚಿವರು ಕೂಡ ನಿರ್ದೇಶನವನ್ನ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ. ನಾವು ಈಗ ಬರೀ ನಿಮಗೆ ಮಂಜೂರಾತಿ ಕೊಡೋದು ಅಲ್ಲದೇನೆ ಅವುಗಳನ್ನ ರಿಜಿಸ್ಟ್ರೇಷನ್ ಮಾಡಿ ನಿಮ್ಗಳಿಗೆ ಕೊಡಬೇಕು ಅಂತ ನಿರ್ದೇಶನ ಇದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೇವೆ. ಓಕೆ, ಸಬ್ಜೆಕ್ಟ್ ಮುಖಾಂತರನೇ ತಮಗೆ ಮನೆ ನಿವೇಶನ ಯಾವ್ದಾದ್ರು ಬಾಕಿ ಇರೋ ಅರ್ಹರಿರೋರಿದ್ರೆ ಅವುಗಳನ್ನ ಇಮಿಡಿಯೇಟ್ ಆಗಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ.